ಆಚಾರ್ಯಜಿ, ಮೊದಲು ನಿಮಗೆ ಕೇಳೋಕೆ ಮುಂಚೆ ತುಂಬ ಭಯ ಆಗ್ತಿತ್ತು, ಆದರೂ ಕೇಳಿದ್ದೀನಿ. ಇಲ್ಲ, ಭಯ ಪಡ್ತಾನೇ ಇರು. ಇವಾಗ ಯಾಕೆ ಭಯ ಆಗ್ತಿಲ್ಲ? ನಾನು ಯಾವುದಾದ್ರೂ ಕೆಲಸ ಶುರು ಮಾಡಿದರೆ ಅದು ಯಾವತ್ತೂ ಸರಿಯಾಗಿ ಪೂರ್ತಿ ಆಗಲ್ಲ. ಅಥವಾ ಹಿಂಗೆ ಹೇಳ್ಬೋದು, ನನ್ನ ಕೈಲಿ ಅದು ಸರಿಯಾಗಿ ಮುಗಿಸೋಕೆ ಆಗಲ್ಲ. ಆದರೆ ಕೆಲವೊಮ್ಮೆ ಅಂದರೆ ನೀನು ಯಾವುದಾದ್ರೂ ಕೆಲಸನ ಮೊದಲು ಕೈಗೆತ್ಕೊಳ್ಳೋದು ಯಾಕೆ? ತುಂಬ ವಿಚಿತ್ರ ಸ್ಥಿತಿ ಇದು. ಯಾಕೆ? ಅಂದರೆ ಉದಾಹರಣೆಗೆ, ಆಚಾರ್ಯಜಿ ಜಿಮ್ ಹೋಗಬೇಕು ಅಂದ್ಕೊಳ್ಳಿ, ಅಥವಾ ಹೌದು, ಯಾಕೆ ಹೋಗಬೇಕು? ನಿನ್ನ ಹತ್ರ ಒಂದು ಸರಿಯಾದ ಉತ್ತರ ಇಲ್ಲ ಅಂದಮೇಲೆ ಇನ್ನು ಜಿಮ್ ಹೋದರೂ ಅಲ್ಲೇನು ಮಾಡ್ತೀಯಾ? ಇನ್ಸ್ಟಾಗ್ರಾಮ್ ನೋಡ್ತೀಯ, ಟ್ರೆಡ್ಮಿಲ್ ಮೇಲೆ ನಿಂತು 5 ಸ್ಪೀಡಲ್ಲಿ ನಡೀತೀಯ, ಸ್ಕ್ರೀನ್ ಮೇಲೆ ಸಿನಿಮಾ ನೋಡ್ತೀಯ, ಇಲ್ದಿದ್ರೆ ಜಿಮ್ಗೆ ಹೋಗ್ತೀಯ. ಮತ್ತು ಬೇರೆಯವರು ವರ್ಕೌಟ್ ಮಾಡಿಟ್ಟಿರೋ ವೆಯ್ಟ್ಸ್ ಎತ್ಕೊಂಡು ಹೋಗಿ ರ್ಯಾಕ್ ಮೇಲಿಟ್ಟು ವಾಪಸ್ ಬರ್ತೀಯ. ಇವಾಗ ಬೇಜಾರಾಗ್ತಿದ್ಯಾ? ಇನ್ನು ಸ್ವಲ್ಪ ಬೇಜಾರಾದಂಗೆ ಅನ್ಸುತ್ತೆ. ಇನ್ನು ಜಾಸ್ತಿ ಬೇಜಾರಾಗಬೇಕು. ಇನ್ನು ಒಳಗಡೆಯಿಂದ ಒಂದು ದೊಡ್ಡ ಜ್ವಾಲೆ ಏಳಬೇಕು. ನನ್ನ ಮಾತುಗಳು ನಿನ್ನನ್ನು ಸಮಾಧಾನ ಮಾಡೋಕ್ಕಿರೋದಲ್ಲ, ನಿನ್ನನ್ನು ಗಾಯ ಮಾಡೋಕ್ಕಿರೋದು. ನಿನಗೆ ಇನ್ನು ಕೆಟ್ಟದ್ದನ್ನಿಸ್ಬೇಕು. ಆಚಾರ್ಯಜಿ, ಮೊದಲು ನಿಮಗೆ ಕೇಳೋಕೆ ಮುಂಚೆ ತುಂಬ ಭಯ ಆಗ್ತಿತ್ತು, ಆದರೂ ಕೇಳ್ತಿದ್ದೀನಿ. ಇಲ್ಲ, ಭಯ ಪಡ್ತಾನೇ ಇರು. ಈಗ ಯಾಕೆ ಭಯ ಆಗ್ತಿಲ್ಲ? ನಿನ್ನ ಇವಾಗ ಸರಿಯಾಗಿ ತಿತ್ತೀನಿ ನೋಡು. ಸೊ ಆಚಾರ್ಯಜಿ, ಪ್ರಶ್ನೆ ಇಷ್ಟೆ, ನಾನು ಯಾವುದಾದ್ರೂ ಕೆಲಸ ಶುರು ಮಾಡಿದರೆ ಅದು ಯಾವತ್ತೂ ಸರಿಯಾಗಿ ಪೂರ್ತಿ ಆಗಲ್ಲ. ಅಥವಾ ಹಿಂಗೆ ಹೇಳ್ಬೋದು, ನನ್ನ ಕೈಲಿ ಅದು ಸರಿಯಾಗಿ ಮುಗಿಸೋಕೆ ಆಗಲ್ಲ. ಅಂದರೆ ತುಂಬ ವಿಚಿತ್ರ ಸ್ಥಿತಿ ಇದು. ಇವತ್ತಿನವರೆಗೆ ಯಾರ ಕೆಲಸ ಪೂರ್ತಿಯಾಗಿದೆ ಹೇಳು? ನನ್ನ ಕೆಲಸ ಕೂಡ ಆಗಿಲ್ಲ. ಅಂದರೆ ತುಂಬ ವಿಚಿತ್ರ ಸ್ಥಿತಿ ಇದು. ಕೆಲವೊಮ್ಮೆ ಕೆಲಸ ಪೂರ್ತಿ ಆದಾಗ ಖುಷಿ ಆಗುತ್ತೆ, ಇವತ್ತು ಮುಗೀತು ಅಂತ. ಆದರೆ ಜಾಸ್ತಿ ಸಲ ಮುಗಿಯೋದೇ ಇಲ್ಲ. ಅಂಥ ಟೈಮಲ್ಲಿ ಪೂರ್ತಿ ನಿರಾಸೆ ಆಗುತ್ತೆ, ಅಥವಾ ಡಿಪ್ರೆಷನ್ಗೆ ಹೋದಂಗೆ ಆಗುತ್ತೆ. ಆಮೇಲೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಆ ಕೋಪ ಎಲ್ಲೆಂದರಲ್ಲಿ ಹೊರಗೆ ಬರುತ್ತೆ. ನೀನು ಯಾವುದಾದ್ರೂ ಕೆಲಸನ ಮೊದಲು ಕೈಗೆತ್ಕೊಳ್ಳೋದು ಯಾಕೆ? ನೀನು ಯಾಕೆ ಯಾವುದಾದ್ರೂ ಕೆಲಸ ಮಾಡಬೇಕು ಅಂತ ಅಂದ್ಕೊಳ್ತೀಯಾ? ಯಾಕೆ? ಅಂದರೆ ಉದಾಹರಣೆಗೆ, ಆಚಾರ್ಯಜಿ ಜಿಮ್ ಹೋಗಬೇಕು ಅಂದ್ಕೊಳ್ಳಿ. ಆದರೆ ಯಾಕೆ ಹೋಗಬೇಕು? ಮಸ್ತಾಗಿದ್ಯಾ ನೀನು? ಎಲ್ಲರೂ ಪೈಲ್ವಾನ್ರೇ ಆಗಿಬಿಟ್ರೆ? ಆಮೇಲೆ ಕುಸ್ತಿನ ನೋಡೋರು ಯಾರು? ಜಿಮ್ಗೆ ಯಾಕೆ ಹೋಗಬೇಕು? ನಿನ್ನ ಹತ್ತಿರ ಒಂದು ಗಟ್ಟಿ ಉತ್ತರ ಇಲ್ಲ ಅಂದಮೇಲೆ ನೀನು ಜಿಮ್ ಹೋದರೂ ಅಲ್ಲೇನು ಮಾಡ್ತೀಯಾ? ಇನ್ಸ್ಟಾಗ್ರಾಮ್ ನೋಡ್ತೀಯಾ ಅಲ್ವಾ? ಟ್ರೆಡ್ಮಿಲ್ ಮೇಲೆ ಹತ್ತಿ 5 ಸ್ಪೀಡಲ್ಲಿ ನಡೀತೀಯಾ, ಸ್ಕ್ರೀನ್ ಮೇಲೆ ಸಿನಿಮಾ ನೋಡ್ತೀಯಾ. ಒಂದು ಜಿಮ್ನಲ್ಲಿ ಮಷೀನ್ ಇರುತ್ತೆ, ಅದ್ರ ಮೇಲೆ ನಿಂತರೆ ಅದು ಸೊಂಟದ ಹತ್ತಿರ ಹಾಗೆ ಗೋಲ್ ಗೋಲ್ ತಿರುಗತ್ತೆ. ನಾನು ಒಂದು ಜಿಮ್ಗೆ ಹೋಗ್ತಿದ್ದೆ, ಅಲ್ಲಿ ಒಬ್ಬರು ಆಂಟಿ ಬರ್ತಿದ್ರು. ಅವರು ವರ್ಷ ಪೂರ್ತಿ ಇದನ್ನೇ ಮಾಡಿದ್ರು. ಕಿವಿಲಿ 2 ಕಡೆ ಈ ಥರ ಇರ್ತಿತ್ತು. ಏನೋ ಕೇಳ್ತಾ ಒಳ್ತಾ 1 ಗಂಟೆ ಹಾಗೆ ಕುಣಿದು ಹೋಗ್ತಿದ್ರು. ನಿನ್ನ ಒಳಗಡೆ ಏನಾದರೂ ಹಠ ಇದೆಯಾ? ಏನಾದರೂ ಬೆಂಕಿ ಇದೆಯಾ? ನಾನು ಕೇಳ್ತಿದ್ದೀನಿ, ಜಿಮ್ ಯಾಕೆ ಹೋಗಬೇಕು ಅಂತ? ಅಥವಾ ಅಂದರೆ, ನಾನು ಈ ಸಂಸ್ಥೆಯಲ್ಲಿ ಇರೋದ್ರಿಂದ ನಾನು ಮಾಡೋ ಕೆಲಸ ಇನ್ನೂ ಚೆನ್ನಾಗಿ ಆಗಲಿ ಅಂತ. ನೀನು ಹೇಗಿದ್ದೀಯೋ ಅದ್ರ ಬಗ್ಗೆ ಮೊದಲು ನಿನಗೆ ಅಸಹ್ಯ ಹುಟ್ಟಬೇಕು. ಆವಾಗಲೇ ಏನಾದರೂ ಬದಲಾಗೋಕ್ಕೆ ಸಾಧ್ಯ. ಸಂಸ್ಥೆಯಲ್ಲಿ ಇದೆಯಾ, ಕೆಲಸ ಚೆನ್ನಾಗಾಗಲಿ ಅಂತೀಯ. ಸಂಸ್ಥೆಯಲ್ಲಿ ಇಲ್ದಿದ್ರೆ ಜಿಮ್ ಹೋಗಲ್ವಾ? ಸೊ ನೀನು ಇದನ್ನು ಒಂದು ಡ್ಯೂಟಿ ತರಹ ಮಾಡ್ತಿದ್ದೀಯ. ಜಾಬ್ ರಿಕ್ವೈರ್ಮೆಂಟ್ ಅಷ್ಟೇ ಅಲ್ವಾ ಜಿಮ್ ಹೋಗೋದು? ನಿನ್ನ ಒಳಗಡೆ ಏನಿದೆಯೋ ಅದ್ರ ವಿರುದ್ಧ ಒಂದು ಪವರ್ಫುಲ್ ಎನರ್ಜಿ ಶುರುವಾಗೋವರೆಗೂ ನಿನ್ನಲ್ಲಿ ಯಾವ ಬದಲಾವಣೆಯೂ ಬರಲ್ಲ. ಏನಿದೆಯೋ ಹಾಗೆ ಇರುತ್ತೆ, ಸ್ಟೇಟಸ್ ಕೋ ನಡೀತಾನೆ ಇರುತ್ತೆ. ನಾನಿದನ್ನು ಯೋಚನೆ ಮಾಡಿಯೇ ಹೇಳ್ತಿದ್ದೀನಿ. ನಿನ್ನ ಬಗ್ಗೆ ನಿನಗೆ ಮೊದಲು ದ್ವೇಷ ಇರಬೇಕು. ಆ ದ್ವೇಷದ ಎನರ್ಜಿ ಇದೆಯಲ್ಲ, ಅದೇ ಕೆಲಸಕ್ಕೆ ಬರುತ್ತೆ. ಯಾವಾಗ ಬೆವರು ಸುರುತ್ತಿದ್ಯೋ, ಉಸಿರು ಕಟ್ಟಿದಂಗೆ ಆಗ್ತಿದ್ಯೋ, ಇನ್ನು 8 ರೆಪ್ಸ್ ಬಾಕಿ ಇದೆಯೋ, ಆ ಎನರ್ಜಿ ಎಲ್ಲಿಂದ ಬರುತ್ತೆ? ಅದು ಅಸಹ್ಯದಿಂದ ಮಾತ್ರ ಬರುತ್ತೆ. ಯಾರ ಹತ್ತಿರ ಆ ಎನರ್ಜಿ ಇರೋಲ್ವೋ ಅವರು ಜಿಮ್ಗೆ ಕಾಲಿಟ್ಟ ತಕ್ಷಣ ಹೇಳ್ತಾರೆ, ಆಯ್ತಪ್ಪ ಇವತ್ತಿಗೆ ಸಾಕು, ಇನ್ನು ಮಾಡೋಕ್ಕಾಗಲ್ಲ ಅಂತ.
ಯಾರು ನಿಜವಾಗ್ಲೂ ಜಿಮ್ಗೆ ಹೋಗ್ತಾರೋ ಅವರು ಕಿರ್ಚೋದನ್ನ ಕೇಳಿ ನೋಡಿ. ಅವರು ವಿಡಿಯೋ ಮಾಡಿಸೋಕೆ ಅಥವಾ ಬೇರೆಯವ್ರನ್ನ ಹೆದರಿಸೋಕೆ ಹಾಗೆ ಮಾಡಲ್ಲ. ಅವ್ರ ಒಳಗಡೆ ಏನೋ ಒಂದು ಸಿಡಿತಾ ಇರುತ್ತೆ. ಒಳಗಡೆ ಇರೋದನ್ನ ಸಿಡಿಸ್ಬೇಕು ಅಷ್ಟೆ. ಈ ಬೈಸೆಪ್ಸ್ ಅನ್ನೋದು ಬರೀ ಒಂದು ನೆಪ. ಬೈಸೆಪ್ಸ್ ಇಟ್ಕೊಂಡು ಏನು ಮಾಡ್ತೀಯಾ? ಅದು ಕೂಡ ಒಂದು ದಿನ ಸುಟ್ಟು ಹೋಗುತ್ತೆ ಅಲ್ವಾ? ಇದನ್ನ ಕೇವಲ ಬಳಸ್ಕೊಳ್ಳಿ ಅಷ್ಟೇ. ನಿನ್ನ ಒಳಗಡೆ ಒಬ್ಬ ಕೂತಿದ್ದಾನೆ, ಅವನು ತುಂಬಾ ಖುಷಿಯಾಗಿದ್ದಾನೆ. ನಾನು ಹೇಗಿದ್ದೀನೋ ಹಂಗೆ ಚೆನ್ನಾಗಿದ್ದೀನಿ, ಕೆಸರಲ್ಲಿ ಬಿದ್ದಿದ್ರೂ ನಡೀತಿದೆ ಅಲ್ವಾ, ಏನಾಯ್ತು ಇವಾಗ ಅನ್ಕೊಡ್ತಾನೆ. ಕೆಸರೇ ಅಲ್ವಾ, ಇದು ಕೂಡ ಪಂಚಭೂತಾನೇ ಅಲ್ವಾ, ಎಲ್ಲವೂ ಒಂದೇ ವಿಷಯ. ಸಾಂಖ್ಯಯೋಗ ಹೇಳುತ್ತೆ ಇದೆಲ್ಲ ಪ್ರಕೃತಿಯ ತತ್ವಗಳು ಅಂತ. ಕ್ಲೀನ್ ಇರೋ ಬೆಡ್ ಆದ್ರೂ ಸರಿ, ಕೆಸರಾದ್ರೂ ಸರಿ, ಎರಡೂ ಪಂಚಭೂತಾನೇ ಅಲ್ವಾ. ಯಾರು ತೃಪ್ತಿಯಾಗಿರ್ತಾರೋ ಅವ್ರ ಲೈಫ್ನಲ್ಲಿ ಯಾವ ಬದಲಾವಣೆಯೂ ಬರಲ್ಲ. 100 ಸಲ ಹೇಳಿದ್ದೀನಿ, ನನ್ನ ಹತ್ತಿರ ಬಂದಿದ್ದೀಯಾ ಅಂದ್ರೆ ನಾನು ನಿನಗೆ ನೆಮ್ಮದಿ ಕೊಡಲ್ಲ, ಚಡಪಡಿಕೆ ಕೊಡ್ತೀನಿ. ಯಾರ ಲೈಫ್ ಎಲ್ಲವೂ ಸರಿಯಾಗಿ ನಡೀತಿದ್ಯೋ ಅವ್ರಿಗೆ ಯಾಕೆ ಬದಲಾವಣೆ ಬೇಕು? ನಿಮ್ಮ ಲೈಫ್ನಲ್ಲಿ ಯಾರಾದರೂ ನಿಮ್ಮನ್ನ ಈಗಿರೋ ಹಾಗೆ ಒಪ್ಕೊಳ್ತಿದ್ರೆ ಮೊದಲು ಅಂಥವ್ರನ್ನ ಲೈಫ್ನಿಂದ ಹೊರಗೆ ಹಾಕಿ. ನಿಮಗೆ ಇಂಥ ಜನ ಬೇಕು, ಯಾರು ನಿಮಗೆ ಚೀಮಾರಿ ಹಾಕ್ತಾರೋ, ಯಾರು ಹೇಳ್ತಾರೋ ನೀನು ಹಿಂಗೆ ಇರೋದಾದರೆ ನನ್ನ ಹತ್ತಿರ ಬರಬೇಡ ಅಂತ. ನೀನು ನಿನ್ನ ಫ್ರೆಂಡ್ ಸರ್ಕಲ್ ಕೂಡ ಹಾಗೆ ಮಾಡ್ಕೊಂಡಿರ್ತೀಯ, ಅವರು ಕೂಡ ನಿನ್ನ ಥರಾನೇ ಇರ್ತಾರೆ. ಯಾರೋ ಒಬ್ಬ ತಿಂದು ತೇಗಿರೋನು, ಇನ್ನೊಬ್ಬ ಸೋಮಾರಿ ಗುರಿ ಇಲ್ದವನು. ಇವಾಗ ಬೇಜಾರಾಗ್ತಿದ್ಯೋ? ಇನ್ನು ಸ್ವಲ್ಪ ಅನಿಸ್ಬೇಕು, ಇನ್ನು ಜಾಸ್ತಿ ಬೇಜಾರಾಗಬೇಕು, ಒಳಗಡೆ ಒಂದು ಬೆಂಕಿ ಹತ್ತಬೇಕು. ಇದೆಲ್ಲ ನಾನು ಯಾಕೆ ಕೇಳ್ತಿದ್ದೀನಿ? ನನಗೆ ಇದು ಕೇಳೋಕೆ ಇಷ್ಟ ಇಲ್ಲ ಅನಿಸ್ಬೇಕು, ಆವಾಗಲೇ ಬದಲಾವಣೆ ಸಾಧ್ಯ. ಇಲ್ದಿದ್ರೆ ಜಿಮ್ಗೆ ಹೋಗ್ತೀಯಾ, ಬೇರೆಯವರು ವರ್ಕೌಟ್ ಮಾಡಿ ಇಟ್ಟಿರೋ ವೇಟ್ಸ್ ರ್ಯಾಕ್ ಮೇಲೆ ಇಟ್ಟು ವಾಪಸ್ ಬರ್ತೀಯಾ ಅಷ್ಟೆ. ಯಾವಾಗ ನಿನಗೆ ನಿನ್ನ ಬಗ್ಗೆ ಕೆಟ್ಟದ್ದು ಅನ್ಸೋಲ್ವೋ ಅದರರ್ಥ ಎಲ್ಲವೂ ಚೆನ್ನಾಗಿದೆ ಅಂತಾನೆ ಅಲ್ವಾ. ಎಲ್ಲವೂ ಚೆನ್ನಾಗಿರೋವಾಗ ಯಾಕೆ ಬದಲಾಗಬೇಕು ಹೇಳು? ಹೋಗಿ ಆ ಪೈಲ್ವಾನರ ಜೊತೆ ಸ್ನೇಹ ಮಾಡು, ಅವ್ರ ಜೊತೆ ನಡಿ. ನಿನ್ನಲ್ಲಿ ಆ ಕೀಳರಿಮೆ ಬರಬೇಕು. ನನ್ನ ಸೊಂಟದ ಸುತ್ತಲತೆ ಎಷ್ಟಿದ್ಯೋ ಅಷ್ಟೊಂದು ಅವನ ಕೈ ಇದೆ ಅಲ್ವಾ. ಅಂತ ಅವಾಗ ಅನ್ಸತ್ತೆ ನಾನು ಏನು ಮಾಡ್ತಿದ್ದೀನಿ ಅಂತ. ಆ ಫ್ರೆಂಡ್ ಜೊತೆ ಹೋಗ್ತಿರ್ತೀಯ, ಯಾರೋ ಬಂದು ಕೇಳ್ತಾರೆ, ಇವರು ನಿಮ್ಮ ಅಪ್ಪನ ಅಂತ. ಅವಾಗೇನಾದರೂ ಬದಲಾವಣೆ ಬರುತ್ತೆ ನೋಡು. ನಮಗೆ ಬೆಂಕಿಯಂತೆ ಉರಿಯೋ ಜನ ಬೇಕು, ಅಸಂತುಷ್ಟರು. ನಮಗೆ ಶಾಂತವಾಗಿ ಸಮಾಧಾನವಾಗಿ ಇರೋ ಜನ ಬೇಡ. ಭಗವಂತ ಕೊಟ್ಟಿದ್ದಾನೆ ಹಂಗೆ ಇರೋಣ ಅನ್ನೋರು ಬೇಡ. ಸಮಯಕ್ಕಿಂತ ಮುಂಚೆ ಅಥವಾ ಹಣೆ ಬರಹಕ್ಕಿಂತ ಜಾಸ್ತಿ ಯಾರಿಗೂ ಏನೂ ಸಿಗಲ್ಲ ಮಗ. ಹಣೆ ಬರಹದಲ್ಲಿ ಬರ್ದಿದ್ರೆ ನಿನಗೂ ಬೈಸೆಪ್ ಸಿಗತ್ತೆ ಅಷ್ಟೆ. ನಿನಗೆ ಬರೆಯೋಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸಿಗತ್ತೆ. ಬರೆಯೋಕೆ ಎಷ್ಟು ಮಸಲ್ಸ್ ಬೇಕೋ ಅಷ್ಟೇ ಸಿಗತ್ತೆ ನಿನಗೆ. ಸವಾಲು ಮತ್ತೆ ಆ ಕಿರ್ಚಾಟ. ಎಷ್ಟೋ ಸಲ ಎರಡೂ ಒಂದೇ ಥರ ಕೇಳಿಸ್ತವೆ. ಅವಾಗ ತಿಳಿಯುತ್ತೆ ಅದೇ ಸತ್ಯ ಅಂತ. ನನ್ನ ಒಳಗಡೆ ಇರೋ ವಿಷಯಕ್ಕೆ ನಾನೇ ಪೆಟ್ಟು ಕೊಟ್ಟಿದ್ದೀನಿ, ನಾನೇ ನನ್ನನ್ನು ಚಾಲೆಂಜ್ ಮಾಡಿದ್ದೀನಿ, ಮತ್ತೆ ಅದರಿಂದ ಬಂದಿರೋ ಆ ಕಿರ್ಚಾಟ ಕೂಡ ನಂದೆ. ಇದೇ ಸತ್ಯ. ಬೇರೆಯವ್ರನ್ನ ಚಾಲೆಂಜ್ ಮಾಡೋದ್ರಿಂದ ನಿಮ್ಮಲ್ಲಿ ಆ ಬದಲಾವಣೆ ಬರಲ್ಲ. ನಿಮ್ಮನ್ನ ನೀವೇ ಚಾಲೆಂಜ್ ಮಾಡಿ, ಆವಾಗ ಆ ನೋವು ಶುರುವಾಗತ್ತೆ. ಜಿಮ್ನಲ್ಲಿ ಕೂಡ ಹಾಗೇ ಆಗೋದು. ಆ ನೋವು ಪಡ್ದೆ ಯಾರೂ ಬದಲಾಗೋಲ್ಲ, ಯಾರೂ ಸರಿಯಾಗೋಲ್ಲ. ನಿನಗೆ ಒಳ್ಳೆಯದು ಅನಿಸ್ಬಾರ್ದು. ನನ್ನ ಮಾತುಗಳು ನಿನ್ನನ್ನು ಸಮಾಧಾನ ಮಾಡೋಕ್ಕಿಲ್ಲ, ನಿನ್ನನ್ನು ಗಾಯ ಮಾಡೋಕ್ಕಿರೋದು. ನಿನಗಿನ್ನೂ ಕೆಟ್ಟದ್ದನ್ನಿಸ್ಬೇಕು. ನೀನು ಈ ಸಂಸ್ಥೆಗೆ ಬಂದಿರೋದು ಈಗಿರೋ ಹಂಗೆ ಇರೋಕ್ಕಲ್ಲ. ಇಲ್ದಿದ್ರೆ ಇಲ್ಲಿಂದ ಓಡ್ ಹೋಗ್ತೀಯ, ಇಲ್ಲ ಇಲ್ಲಿ ಉಳ್ಕೊಂಡ್ರೆ ನೀನು ಬೇರೆನೇ ಮನುಷ್ಯ ಆಗ್ತೀಯ.